ಭೈರವ ತಂತ್ರ. ಇಲ್ಲಿ ನೋಡಿ, ಈ ಮರ ಎಲಚಿ ಮರ ಅಂತ ಇದಕ್ಕೆ ಹೆಸರು. ಈ ಎಲಚಿ ಮರ ನೋಡಿ, ಹಿಂಗೆ ಕಾಯಿನ ಹಿಂಗೆ ಬಿಡ್ತದೆ. ಹಿಂಗೆ ನೋಡಿ, ಹಿಂಗೆ ಕಾಯಿಗಳು ಬಿಡುತ್ತೆ ನೋಡಿ. ಇಲ್ಲಿ ನೋಡಿ ಕಾಯಿಗಳು, ಇಲ್ಲಿ ನೋಡಿ ಕಾಯಿಗಳು. ಈ ಟೈಮಲ್ಲಿ ಇದು ಕಾಯಿ ಬಿಡುತ್ತೆ ನೋಡಿ. ಎಲ್ಲ ಕಡೆ ಮಸ್ತು ಕಾಯಿ ಬಿಟ್ಟಿದೆ. ಮಸ್ತು ಕಾಯಿ ಬಿಟ್ಟಿರೋ ಕಾರಣ ಇದೇನಿದು ಎಲ್ಚಿ ಮರ ತೋರಿಸ್ತಾ ಇದ್ದಾರಲ್ಲ ಭೈರವ ತಂತ್ರದವರು ಅಂತ ಅನ್ಕೋಬೇಡಿ. ಇದರಲ್ಲಿ ಭೂತ, ಪ್ರೇತ, ಪಿಸಾಚಿ, ಡಾಕಿನಿ, ಸಾಕಿನಿ, ಬ್ರಹ್ಮರಾಕ್ಷಸ ತಂತ್ರಕ್ಕೆ ಈ ಮರ. ಇದನ್ನು ಸಾಧನೆ ಮಾಡೋದು ಹೇಗೆ ಅಂದರೆ, ಯಾರನ್ನು ಮಾತನಾಡಿಸ್ತಾನೆ ಬೆಳಿಗ್ಗೆನೆ ಹೊತ್ತು ಮೂಡೋಕ್ಕೂ ಮೊದಲೇ ಎದ್ದು ಬಂದು, ಪಿಸಾಚಿ ಆಗಲಿ, ನೀವು ಯಾವುದಾದ್ರೂ ಸರಿ, ಯಾವುದೇ ಯಕ್ಷಿಣಿ ಆಗಲಿ, ಪಿಸಾಚಿ ಪೀಡ ಯಾವುದಾದ್ರೂ ಹೊಲಿಸ್ಕೋತೀನಿ ಅಂತಂದ್ರೂ ಇದಕ್ಕೆ ಬೆಳಿಗ್ಗೆನೆ ಬಂದು ಯಾರು ಮಾತನಾಡಿಸ್ತಾನೆ. ಬಾತ್ರೂಮ್ಗೆ ಹೋಗಂಗಿಲ್ಲ, ಮುಖ ತೊಳೆಯಂಗಿಲ್ಲ, ಕೈಕಾಲು ತೊಳೆಯಂಗಿಲ್ಲ. ಬಂದು ಇಲ್ಲೇ ಪಕ್ಕದಲ್ಲೆಲ್ಲಾದರೂ ಬಾತ್ರೂಮ್ಗೆ ಹೋಗ್ಬಿಟ್ಟು ಒಂದು ಚೊಂಬು ನೀರು ತಗೊಂಡು ಬಂದು ಆ ಒಂದು ಚೊಂಬು ನೀರಲ್ಲೇ ತಿಕನೂ ತೊಳ್ಕೊಂಡು, ಮತ್ತು ತಿಕ ತೊಳೆದಾದ್ಮೇಲೆ ಅರ್ಧ ನೀರು ಉಳಿಸ್ಕೋಬೇಕು. ಅರ್ಧ ನೀರು ಉಳಿಸ್ಕೊಂಡಾಗ ಆ ಅರ್ಧ ನೀರನ್ನು ನೋಡಿ, ಇಲ್ಲಿ ಕೆಳಗಡೆ ಬುಡ ಇದೆಯಲ್ಲ, ಈ ಬುಡಕ್ಕೆ ಹಾಕಬೇಕು. ಈ ಬುಡಕ್ಕೆ ಹಾಕಿದಾಗ 48 ದಿನಗಳ ಕಾಲ ತಪ್ಪದೇನೆ ಮಾಡಬೇಕು. ಮತ್ತು ಶಾಕಿಣಿ ಮಂತ್ರ, ಡಾಕಿಣಿ ಮಂತ್ರ ಯಾವುದಾದ್ರೂ ಸರಿ, ಈ ಮಂತ್ರಗಳನ್ನು ನೀವು ಸಿದ್ಧ ಮಾಡಿಕೊಂಡು ಸಿದ್ಧಿಯಾಗಿ ಮಾಡಿದಾಗ ಇಲ್ಲಿ ಬೇತಾಳ ಮತ್ತು ಬಂದು ನಿಮ್ಮೊಡನೆ ಮಾತಾಡ್ತದೆ. ಏನು ಬೇಕು ಅಂತ ಕೇಳ್ತದೆ. ಕೇಳಿದಾಗ ನಿಮ್ಮ ಯಾವ ಸಾಧನೆಗೆ ನೀವು ಬಳಸ್ಕೋತೀರ ಅದರ ರೀತಿ ಸಾಧನೆ ಆಗುತ್ತೆ. ಇದು ನೀವು ಹೇಳಿದ ಕೆಲಸ ಮಾಡಿಕೊಡುತ್ತೆ. ಅಂದರೆ ಸುಲಭ ಸಾಧನೆ ಇದು ಭೈರವ ತಂತ್ರ. ನಮಸ್ಕಾರ.